ಹಲೋ ವೀಕ್ಷಕರೇ, ಇಂದು ಅತಿ ಸುಲಭವಾಗಿ ಕೆಲವೇ ಒಂದು ಪದಾರ್ಥಗಳನ್ನು ಬಳಸಿ ಸಾಂಬಾರ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನಾನಿಲ್ಲಿ ಸ್ವಲ್ಪ ತೊಗರಿ ಬೇಳೆ ಮತ್ತು ಬೀನ್ಸು, ಒಂದು ಟೊಮೊಟೊ, ಒಂದು 4-5 ಮೆಣಸಿನ್ಕಾಯಿ ಹಾಕ್ಕೊಂಡು ತೊಳೆದಿಟ್ಕೊಂಡಿದ್ದೀನಿ. ಇದನ್ನು ಒಂದು 4-5 ವಿಷಲ್ ಬರೋ ತನಕ ಕೂಗಿಸ್ಕೊಳ್ಬೇಕು. ಇದನ್ನು ನಮ್ಮ ಕಡೆ ಉಪ್ಸಾರು ಅಂತ ಕರಿತೀವಿ. ನೀವೇನಂತ ಕರಿತೀರಾ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ನಾನಿಲ್ಲಿ ಜಸ್ಟ್ ತೊಗರಿಬೇಳೆ, ಟೊಮೊಟೊ, ಬೀನ್ಸು ಆ್ಯಂಡ್ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇನ್ನು ಅದಕ್ಕೆ ಖಾರಕ್ಕೆ ಒಂದು ಸ್ವಲ್ಪ ಒಣಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಳ್ತೀನಿ. ಇದನ್ನು ಬೇಕಾದರೆ ನೀರಲ್ಲಿ ಕೂಡ ಬೇಯಿಸ್ಕೊಬೋದು. ಒಂದು ಅರ್ಧ ಈರುಳ್ಳಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಇದನ್ನು ಕೆಂಪಗೆ ಹುರ್ಕೊಬೇಕು. ತವದ ಮೇಲೆ ಹುರ್ಕೊಳ್ತಿದ್ದೀನಿ. ಹಿಂದೆ ಎಲ್ಲ ಒಲೆಯಲ್ಲಿ ಒಲೆ ಅಂದರೆ ಕೆಂಡದ ಮೇಲೆ ಬೇಯಿಸ್ಕೊಳ್ಳೋರು. ಹಾಗೆ ಸ್ವಲ್ಪ ಹುಳಿಗೆ ಟೊಮೊಟೊ ತೊಗೊಂಡಿದ್ದೀನಿ. ಅರ್ಧ ಟೊಮೊಟೊ, ಅರ್ಧ ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಇಷ್ಟನ್ನು ತವ ಮೇಲೆ ಫ್ರೈ ಮಾಡ್ಕೊಬೇಕು. ಕೆಂಪಗೆ ಫ್ರೈ ಮಾಡ್ಕೊಬೇಕು ಇದನ್ನು. ಇದು ನೀರಲ್ಲಿ ಬೇಯಿಸ್ಕೊಂಡ್ರೆ ಅದು ಬೇರೆ ಥರನೇ ಟೇಸ್ಟ್ ಇರುತ್ತೆ. ಈ ತವದ ಮೇಲೆ ಫ್ರೈ ಮಾಡಿಕೊಂಡ್ರೆ ಅದು ಒಂಥರ ಟೇಸ್ಟ್ ಇರುತ್ತೆ. ತುಂಬ ಚೆನ್ನಾಗಿ ಟೇಸ್ಟ್ ಬರಬೇಕು ಅಂದರೆ ಕೆಂಡದ ಮೇಲೆ ಬೇಯಿಸ್ಕೊಬೇಕು. ಕೆಂಡದ ಮೇಲೆ ಬೇಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಉಪ್ಸಾರು ಖಾರ ಅಂತ ಕರಿತೀವಿ ನಾವು. ನೀವೇನಂತ ಕರಿತೀರಾ ಅಂತ ಹೇಳಿ. ಹಾಗೆ ನಾನು ಪಕ್ಕದಲ್ಲಿ ಒಂದು ಕುಕ್ಕರಲ್ಲಿ ಇಟ್ಕೊಂಡಿದ್ನಲ್ಲ ತೊಗರಿಬೇಳೆ ಮತ್ತು ಬೀನ್ಸು, ಟೊಮೊಟೊ ಎಲ್ಲ ಬೇಯೋಕ್ಕೆ. ನೋಡಿ ಯಾವ ರೀತಿ ಬೆಂದಿದೆ ಅಂತ. ಇದಕ್ಕೆ ಖಾರನೇ ಬೇಡ, ಹಾಗೇ ಬೇಕಾದರೆ ಊಟ ಮಾಡ್ಬೋದು, ಅಷ್ಟು ರುಚಿಯಾಗಿರುತ್ತೆ. ಯೂಸ್ ಮಾಡಿರೋದು ಕೆಲವೇ ಇಂಗ್ರೀಡಿಯೆಂಟ್ಸ್ ಆದ್ರೂ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಉಪ್ಪು ಹಾಕ್ಕೊಂಡು, ಅಂದರೆ ಉಪ್ಪು ಜಾಸ್ತಿ ಹಾಕೋದೇ ಬೇಡ, ಸ್ವಲ್ಪ ಹಾಕ್ಕೊಂಡ್ರೂ ಸಾಕು, ತುಂಬ ಟೇಸ್ಟ್ ಇರುತ್ತೆ. ಇದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತಿದ್ದೀನಿ. ನೋಡಿ ಯಾವ ಥರ ಬರುತ್ತೆ ಅಂತ. ಯಾರ್ಯಾರು ಕೆಲ್ಸಕ್ಕೆ ಹೋಗ್ತೀರಾ ಅವರೆಲ್ಲ ಈ ಒಂದು ಉಪ್ಸಾರು ಮತ್ತು ಖಾರನ ಬೇಗನೆ ಮಾಡಿ ಇಟ್ಕೊಬೋದು. ರಾತ್ರಿ ಟೈಮ್ ಲೇಟ್ ಆದರೂ ಕೂಡ ಒಂದು 5 ಮಿನಿಟ್ಸಲ್ಲೆಲ್ಲ ಈ ಸಾಂಬಾರು ಖಾರ ರೆಡಿಯಾಗಿಬಿಡತ್ತೆ. ಮತ್ತು ಎಲ್ಲರೂ ಇಷ್ಟಪಟ್ಟು ಕೂಡ ತಿಂತಾರೆ. ಮಕ್ಕಳಿಗೆ ಖಾರ ಇಲ್ಲದೆ ಬರೀ ಈ ಸಾಂಬಾರನ್ನ ಅನ್ನದ ಜೊತೆ ಹಾಕ್ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಉಪ್ಸಾರು ಖಾರಕ್ಕೆ ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಅಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬೇಕು. ಮಕ್ಕಳಿಗೆ ಕೊಡಬೇಕು ಅಂದರೆ ಖಾರ ಇಲ್ದಂಗೆ ಸಾಂಬಾರಲ್ಲಿ ಕೊಡಿ, ತುಂಬ ಒಂದೊತ್ತು ಜಾಸ್ತಿ ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಎಷ್ಟೋ ಅಂದರೆ ತುಂಬಾ ಇಂಗ್ರೀಡಿಯೆಂಟ್ಸ್ ಹಾಕಿ ಸಾಂಬಾರು ಮಾಡ್ತೀವಿ, ರುಚಿ ಬರೋಲ್ಲ. ಬಟ್ ಈ ರೀತಿ ಒಂದು ಸ್ವಲ್ಪನೇ ಇಂಗ್ರೀಡಿಯೆಂಟ್ಸ್ ಹಾಕಿ, ಒಂದು ಸ್ವಲ್ಪ ಮನೇಲೇ ಇರುವಂಥ ಐಟಮ್ಸ್ ಯೂಸ್ ಮಾಡಿ ಅಡುಗೆ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಹಾಗೆ ಇದಕ್ಕೆ ಸ್ವಲ್ಪ ಜೀರಿಗೆ, ಕಾಳುಮೆಣಸು, ಉಪ್ಪು ಹಾಕ್ಕೊಂಡಿದ್ದೀನಿ. ಇದನ್ನು ನೋಡಿ ಈ ಥರ ಪೇಸ್ಟ್ ಮಾಡ್ಕೊಬೇಕು. ಉಪ್ಸಾರು ಖಾರ ರೆಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್.